ನಮ್ಮ ಸದನದ ನಿಯಮಾವಳಿ ಪ್ರಕಾರ 327 ಸದಸ್ಯರು ಕೆಲಕಾಲ ಸದನದಿಂದ ಬರದಂತೆ ತಡೆ ಹಿಡಿಯುವುದು. ಸಭಾಪತಿಯವರು ತಾವು ಅವಶ್ಯವೆಂದು ಭಾವಿಸಿದ ಪಕ್ಷದಲ್ಲಿ ಯಾರೇ ಸದಸ್ಯರು ಸಭಾಪತಿಯವರ ಅಧಿಕಾರ ವಿಷಯದಲ್ಲಿ ಲಕ್ಷ್ಯವಿಲ್ಲದೆ ತಿರಸ್ಕಾರ ಮಾಡುತ್ತಾರೋ ಅಥವಾ ಸದನದ ಕಲಾಪಗಳಿಗೆ ಒಂದೇ ಸಮಾನವಾಗಿ ಉದ್ದೇಶಪೂರ್ವಕವಾಗಿ ಅಡಚಣೆ ಉಂಟು ಮಾಡುತ್ತಾರೋ, ಆ ಸದನದ ನಿಯಮಾವಳಿ ವಿರೋಧ ವರ್ತಿಸ್ತಾರೋ ಆ ಸದನ ಹೆಸರಿಸಿ ಹೊರಗೆ ಹಾಕಬಹುದು ಅಂತ ಇದೆ. ನಾನು ವಿನಂತಿ ಮಾಡ್ತೇನೆ, ಅವರು ಹೊರಗೆ ಹಾಕಿ 327 ಹೊರಗೆ ಹಾಕಲಿಕ್ಕೆ ಅವಕಾಶ ಇದೆ. ವಿರೋಧ ಪಕ್ಷದ ಹೇಳಿದ್ದಾರೆ. ನಾನು ವಿನಂತಿ ಮಾಡ್ತೇನೆ, ಅವರು ಸದನದಿಂದ ಹೊರಗೆ ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ. ನೀವು ಯಾವುದೇ ವಸ್ತುಗಳು ತರಬಾರ್ದು, ಪ್ಲೆಕಾರ್ಡ್ ತರಬಾರ್ದು ಅಂತ ಹೇಳಿದ್ರು ಕೂಡ ಪ್ಲೆಕಾರ್ಡ್ ತಂದು ನಿಯಮ ಉಲ್ಲಂಘನೆ ಮಾಡ್ತಾನೆ ಇದ್ದಾರೆ. ದಯವಿಟ್ಟು ನೀವು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಡಿ. ಅಲ್ಲ, ನೀವು ಮಾತಾಡಿ, ಆಮೇಲೆ ಕೊಡ್ತೀನಿ. ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ನಾವು ಈ ಸದನಕ್ಕೆ ಬರೋ ಮೂಲ ಉದ್ದೇಶ ಬಂದು ಜನರ ಸಮಸ್ಯೆ, ರಾಜ್ಯದ ಸಮಸ್ಯೆಯನ್ನ ಚರ್ಚೆ ಮಾಡ್ಲಿಕ್ಕೆ ಬರ್ತೀವಿ. ಪ್ರಜಾಪ್ರಭುತ್ವ ಅಂದರೆ ಕೇವಲ ಚುನಾವಣೆಗಳಲ್ಲಿ ಗೆದ್ದು ಸರ್ಕಾರ ಮಾಡೋದು ಅಥವಾ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋದೇ ಅಲ್ಲ. ಪ್ರಜಾಪ್ರಭುತ್ವದ ನಿಜವಾದ ಅರ್ಥ ಅಂದ್ರೆ ಮುಕ್ತವಾದ ಚರ್ಚೆ ಆಗಬೇಕು, ವಿಚಾರ ವಿಮರ್ಶೆ ಆಗಬೇಕು, ಭಿನ್ನಾಭಿಪ್ರಾಯಗಳಿಗೆ ಗೌರವ ಮತ್ತು ಎಲ್ಲರ ಅಭಿಪ್ರಾಯಗಳನ್ನು ಆಲಿಸಿ ಸಮಗ್ರ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನೋದೇ ಪ್ರಜಾಪ್ರಭುತ್ವದ ಆಶಯಗಳು. ಚರ್ಚೆ ನಮ್ಮನ್ನ ವಿಭಜಿಸೋದಿಲ್ಲ. ಸರಿಯಾದ ದಾರಿಯನ್ನು ಕಂಡುಕೊಳ್ಳುವುದಕ್ಕಾಗಿ ವಿಚಾರ ವಿಮರ್ಶೆ ಸಂಘರ್ಷಕ್ಕೆ ಅಲ್ಲ, ಸತ್ಯವನ್ನು ಅರಿಯುವುದಕ್ಕಾಗಿ ನಿರ್ಧಾರ ಯಾರೊಬ್ಬರದಾಗಿರದೆ ಸಾಮೂಹಿಕ ಚಿಂತನೆಯ ಫಲವಾಗಿರಬೇಕು. ನಾವು ಭಿನ್ನಾಭಿಪ್ರಾಯಗಳಿಗೆ ಭಯ ಬೀಳಬಾರದು. ಭಿನ್ನಾಭಿಪ್ರಾಯವೇ ಪ್ರಜಾಪ್ರಭುತ್ವದ ಜೀವಾಳ. ಅದರ ಭಿನ್ನಾಭಿಪ್ರಾಯದ ನಂತರವೂ ಒಗ್ಗಟ್ಟಿನಿಂದ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದೇ ಅನುಷ್ಠಾನಕ್ಕೆ ಗೊಳಿಸುವ ಮನೋಭಾವ ನಮ್ಮಲ್ಲಿ ಇರಬೇಕು. ಚರ್ಚೆ ಇಲ್ಲದ ನಿರ್ಧಾರ ಏಕಪಕ್ಷೀಯವಾಗಬಾರದು. ವಿಚಾರ ವಿಮರ್ಶೆ ಇಲ್ಲದ ನಿರ್ಧಾರ ಅಪೂರ್ಣವಾಗಬಾರದು. ಆದರೆ ಮುಕ್ತ ಚರ್ಚೆ ಮತ್ತು ಆಳವಾದ ವಿಚಾರ ವಿಮರ್ಶೆಯ ನಂತರ ಕೈಗೊಳ್ಳುವ ನಿರ್ಧಾರ ಹೆಚ್ಚು ಪರಿಣಾಮಕಾರಿ, ಜವಾಬ್ದಾರಿಯುತವಾಗಿರ್ತದೆ ಅನ್ನೋದು ಮಾತು. ಆದ್ದರಿಂದ ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಬಲಪಡಿಸಲು ಚರ್ಚೆ, ವಿಚಾರ ವಿಮರ್ಶೆ, ನಿರ್ಧಾರ, ಅನುಷ್ಠಾನ ಎಂಬ 4 ಹಂತಗಳನ್ನು ನಾವು ಪಾಲಿಸಬೇಕಾಗ್ತದೆ. ಇವ್ರಿಗೇನಾದ್ರೂ ಗಂಭೀರವಾದ ವಿಚಾರಗಳಿದ್ರೆ, ಯಾರಾದರೂ ಅಪರಾಧಿಗಳಿದ್ರೆ ಅಥವಾ ಭ್ರಷ್ಟಾಚಾರದಲ್ಲಿದ್ದರೆ ಅದನ್ನ ಒಂದು ನೋಟಿಸ್ ಕೊಟ್ಟು ಕುಲಂಕುಷವಾಗಿ ಚರ್ಚೆ ಮಾಡೋಣ, ವಿಮರ್ಶೆ ಮಾಡೋಣ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಅದು ನಾವು ಸಹ ಹೋಗ್ತೀವಿ. ಚರ್ಚೆ ಆಗದೆ, ಯಾವುದೇ ರೀತಿಯ ಒಂದು ನೋಟಿಸ್ ಕೊಡದೆ ಚರ್ಚೆ ಆಗಬೇಕು ಅಂತ ಇಲ್ಲ ಸಲ್ಲದ ಆರೋಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸದನದ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಇದು ಚಿಂತಕರ ಚಾವಡಿ ಅಂತ ಹೇಳಿಸ್ಕೊಂಡಿರ್ತಕ್ಕಂಥವ್ರು, ಹಿರಿಯರ ಮನೆ ಅಂತ ಹೇಳಿಸ್ಕೊಂಡಿರ್ತಕ್ಕಂಥವ್ರು. ನಾವು ಬಾಲಿಶ ಚರ್ಚೆಗಳ ಅಥವಾ ಬಾಲಿಶ ಘೋಷಣೆಗಳನ್ನು ಕೂಡಿದ್ರೆ ಏನೂ ಆಗೋದಿಲ್ಲ. ಆದ್ರಿಂದ ತಮ್ಮ ಮೂಲಕ ಮನವಿ ಏನು ಅಂದ್ರೆ, ಏನು ನಮ್ಮ ಐವಾನ್ ಡಿಸೋಜ್ ಅವರು ನಿಯಮ 320 ಮೂಲಕ ನಮ್ಮ ಸಭಾ ನಾಯಕರಿಗೆ ಹೇಳಿದ್ದಾರೆ, ಸದನ ನಡೆಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೇನೆ.